ನಮಸ್ತೆ ಬಂಧುಗಳೇ. ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಎಂಬ ನಾಣ್ಣುಡಿಯನ್ನು ಕೇಳಿದ್ವಿ. ಈ ನಾಣ್ಣುಡಿ ನಮ್ಮ ಆರೋಗ್ಯಕ್ಕೂ ಕೂಡ ಅನ್ವಯಿಸುತ್ತೆ. ಕೆಲವೊಮ್ಮೆ ಸರಳ ಉಪಾಯಗಳನ್ನು ಅನುಸರಿಸಿದ್ರೆ ಸಾಕು ನಮ್ಮ ಆರೋಗ್ಯದ ಸುಧಾರಣೆಯನ್ನು ನಾವು ಮಾಡ್ಕೋಬೋದಾಗಿರುತ್ತೆ. ಆದರೆ ಅದರ ಬಗ್ಗೆ ಅರಿವಿಲ್ಲದೆ ಅಥವಾ ಅದನ್ನು ಮಾಡುವಲ್ಲಿ ನಮಗೆ ತಾತ್ಸಾರ ಭಾವದಿಂದ ಹಲವಾರು ಔಷಧಿಗಳಿಗೆ ಮೊರೆ ಹೋಗ್ತೀವಿ. ಅಂತಹ ಉಪಾಯಗಳಲ್ಲಿ ಒಂದನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ಲಿದ್ದೇನೆ. ಇದನ್ನು ಅನುಸರಿಸಿ ನಿಮ್ಮ ಆರೋಗ್ಯದಲ್ಲಾಗುವಂತಹ ಪ್ರಯೋಜನಗಳನ್ನು ಕಂಡುಕೊಳ್ಳಿ. ನಿರಂತರ ಆರೋಗ್ಯ ಸಲಹೆಗಳನ್ನು ಪಡೆಯಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬಂಧುಗಳೇ, ನಾವು ಆರೋಗ್ಯಕ್ಕಾಗಿ ಏನೆಲ್ಲ ಪ್ರಯತ್ನ ಮಾಡ್ತಾ ಇರ್ತೀವಿ, ಎಷ್ಟೆಲ್ಲ ಔಷಧೋಪಚಾರಗಳನ್ನು ಸೇವನೆ ಮಾಡ್ತಾ ಇರ್ತೀವಿ, ಆದರೂ ಕೂಡ ಕೆಲವೊಂದ್ಸಲ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬಂದಿರೋದಿಲ್ಲ. ಆದರೆ ನಮ್ಮಲ್ಲೇ ಮಾಡ್ಕೋಬಹುದಾದಂತಹ ಸರಳವಾದಂತಹ ಕೆಲವೊಂದು ಉಪಾಯಗಳಿಂದ ಅಪಾಯರಹಿತವಾಗಿ ಹಲವಾರು ಆರೋಗ್ಯ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೋಬಹುದಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಒಂದು ಸರಳ ಆರೋಗ್ಯ ಸಲಹೆಯನ್ನು ನಿಮಗೆ ತಿಳಿಸ್ಕೊಡ್ಲಿದ್ದೀನಿ. ಇದನ್ನು ಅನುಸರಿಸಿ ಪ್ರಯೋಜನವನ್ನು ಪಡೆದುಕೊಳ್ಳಿ. ರಾತ್ರಿ ಮಲಗುವ ಮುನ್ನ ಸಾಸಿವೆ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಅಥವಾ ಬಾದಾಮಿ ಎಣ್ಣೆ ಇಲ್ಲವೇ ದೇಶಿ ಹಸುವಿನ ತುಪ್ಪ, ಸಾಸಿವೆ, ಕೊಬ್ಬರಿ, ಬಾದಾಮ್ ಅಥವಾ ದೇಶಿ ಹಸುವಿನ ತುಪ್ಪ, ಇವುಗಳಲ್ಲಿ ಯಾವುದಾದರೂ ಒಂದನ್ನು ತೆಗೆದುಕೊಂಡು 2ರಿಂದ 3 ಹನಿ ಎಣ್ಣೆಯನ್ನು ಹಾಕಿ ನಮ್ಮ ಹೊಕ್ಕಳಿಗೆ ಎಣ್ಣೆಯನ್ನು ಹಚ್ಚಿ ಹೀಗೆ ಲಘುವಾಗಿ ಮಸಾಜ್ ಮಾಡಿಕೊಳ್ಳುವುದರಿಂದ ನೋಡಿ, ಬಲಗಡೆಯಿಂದ ಎಡಮುಖವಾಗಿ ಒಂದು 2-3 ನಿಮಿಷಗಳು ಈ ರೀತಿ ಹೊಟ್ಟೆ ಮೇಲೆ ನಯವಾಗಿ ನಾವು ಮಸಾಜ್ ಮಾಡ್ಕೊಳ್ತಾ ಬಂದರೆ ನಮ್ಮ ಆರೋಗ್ಯದಲ್ಲಿ ಹಲವಾರು ಸುಧಾರಣೆಗಳು ಕಂಡು ಬರ್ತವೆ. ಈಗ ಉದಾಹರಣೆಗೆ ತುಟಿ ಒಣಗುವಿಕೆ, ಮುಖದಲ್ಲಿ ಕಾಂತಿ ಹೆಚ್ಚಾಗೋದು, ಕೂದಲು ತೆಗೆದುಕೊಂಡು 2ರಿಂದ 3 ಹನಿ ಎಣ್ಣೆಯನ್ನು ಹಾಕಿ ನಮ್ಮ ಹೊಕ್ಕಳಿಗೆ ಎಣ್ಣೆಯನ್ನು ಹಚ್ಚಿ ಹೀಗೆ ಲಘುವಾಗಿ ಮಸಾಜ್ ಮಾಡಿಕೊಳ್ಳುವುದರಿಂದ ನೋಡಿ, ಬಲಗಡೆಯಿಂದ ಎಡಮುಖವಾಗಿ ಒಂದು 2-3 ನಿಮಿಷಗಳು ಈ ರೀತಿ ಹೊಟ್ಟೆ ಮೇಲೆ ನಯವಾಗಿ ನಾವು ಮಸಾಜ್ ಮಾಡ್ಕೊಳ್ತಾ ಬಂದರೆ ನಮ್ಮ ಆರೋಗ್ಯದಲ್ಲಿ ಹಲವಾರು ಸುಧಾರಣೆಗಳು ಕಂಡು ಬರ್ತವೆ. ಈಗ ಉದಾಹರಣೆಗೆ ತುಟಿ ಒಣಗುವಿಕೆ, ಮುಖದಲ್ಲಿ ಕಾಂತಿ ಹೆಚ್ಚಾಗೋದು, ಕೂದಲುದುರುವಂತಹ ಸಮಸ್ಯೆಗೆ, ಮುಟ್ಟಿನ ತೊಂದರೆಗೆ ಮತ್ತು ಅಜೀರ್ಣ ಸಮಸ್ಯೆಗೆ, ಚರ್ಮದ ಕಾಂತಿ ಹೆಚ್ಚಾಗಲಿಕ್ಕೆ, ಸೊ ಹೀಗೆ ಸೌಂದರ್ಯ ವೃದ್ಧಿ ಸೇರಿದಂತೆ ಹಲವಾರು ಆರೋಗ್ಯದ ಪ್ರಯೋಜನಗಳನ್ನು ಈ ಒಂದು ಅಭ್ಯಾಸದಿಂದ ನಾವು ಪಡ್ಕೋಬಹುದಾಗಿದೆ. ಈ ಅಭ್ಯಾಸವನ್ನು ಕೇವಲ 1-2 ದಿನಗಳು ಮಾಡಿ ನಾವು ಫಲಿತಾಂಶವನ್ನು ನಿರೀಕ್ಷೆ ಮಾಡಬಾರದು ಬಂಧುಗಳೇ. ನಿರಂತರವಾಗಿ ಈ ಅಭ್ಯಾಸವನ್ನು ಮಾಡ್ತಾ ಬನ್ನಿ. ಊಟಕ್ಕೆ ಮೊದಲು ಅಥವಾ ಊಟವಾದ 2 ಗಂಟೆ ನಂತರ ಈ ಅಭ್ಯಾಸವನ್ನ ಮಾಡಿ. ಊಟವಾದ ತಕ್ಷಣ ಈ ಅಭ್ಯಾಸವನ್ನ ಮಾಡಬಾರ್ದು. ಇಲ್ಲ, ಊಟಕ್ಕಿಂತ ಮೊದಲು ಮಾಡಿ, ರಾತ್ರಿ ಲಘು ಆಹಾರ, ಹಣ್ಣುಗಳ ಸೇವನೆಯನ್ನು ಮಾಡಿ ಮಲಗಿ, ಇನ್ನೂ ಆರೋಗ್ಯಕ್ಕೆ ಒಳ್ಳೆಯದು. ವಿಶೇಷವಾಗಿ ಮುಖದ ಕಾಂತಿ ಹೆಚ್ಚಲಿಕ್ಕೆ, ಮುಖದಲ್ಲಿ ಮೊಡವೆಗಳು ನಿವಾರಣೆ ಆಗಲಿಕ್ಕೆ ಮತ್ತು ತುಟಿ ಭಾಗ ಒಣಗುವಿಕೆ ನಿವಾರಣೆ ಆಗಲಿಕ್ಕೆ, ಚರ್ಮದ ಕಾಂತಿ ವೃದ್ಧಿ ಆಗಲಿಕ್ಕೆ, ತಲೆ ಕೂದಲು ಉದುರುವಿಕೆ ಕಡಿಮೆ ಆಗಲಿಕ್ಕೆ, ಸೊ ಹೀಗೆ ಇನ್ನೂ ಹಲವಾರು ಸೌಂದರ್ಯವರ್ಧಕ ಪ್ರಯೋಜನಗಳನ್ನು ಈ ಒಂದು ಸುಲಭ ಉಪಾಯ ಒಳಗೊಂಡಿದೆ.
ಹಾಗಾಗಿ ಬಂಧುಗಳೇ, ಸೊ ಇದನ್ನ ನೀವು ಮಾಡಿ ನಿಮ್ಮವರಿಗೂ ಕೂಡ ತಿಳಿಸ್ಕೊಡಿ. ಧನ್ಯವಾದಗಳು.